ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. SSLC ರಿಸಲ್ಟ್ ಬಗ್ಗೆ ತುಂಬ ಜನಕ್ಕೆ ತುಂಬ ಕನ್ಫ್ಯೂಷನ್ಸ್ ಆಗುತ್ತೆ. ಅಂದರೆ ಸ್ಟೂಡೆಂಟ್ಗಳಿಗೆ ಮೇ 10ಗೆ ಅಂತ ತುಂಬ ಜನ ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀರಾ. ಸೊ ಯಾವಾಗ ಏನು ಮೇ 10ಗೆನ ಫಿಕ್ಸು ಅಂತ ನಾನು ಈ ವಿಡಿಯೋದಲ್ಲಿ ಫುಲ್ ಡೀಟೇಲಾಗಿ ಹೇಳ್ತೀನಿ. ಹಾಗೆ ತುಂಬ ಏನೂ ಇಲ್ಲ, 2 ಮಿನಿಟ್ಸ್ ಇದೆ ಅಷ್ಟೇ ವಿಡಿಯೋ. ಎಲ್ಲರೂ ನೋಡಬೇಕಾಗಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಪ್ಲೀಸ್ ಲಾಸ್ಟ್ವರೆಗೂ ವಿಡಿಯೋ ನೋಡಿ. ಯಾವಾಗ ರಿಸಲ್ಟು ಅಂದರೆ ಆಲ್ಮೋಸ್ಟ್ ಈ ಸಲ ಎಲ್ಲರೂ ಹೇಳಿರೋದಂದರೆ ಎಲ್ಲರೂ ಪಾಸ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದಾರೆ. ಬಟ್ ನೀವು ಎಷ್ಟೇ ಅಂದ್ಕೊಂಡಿದ್ರು ಕೂಡ ನೀವು ಹೇಗೆ ಬರ್ತಿದ್ದೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ವ್ಯಾಲ್ಯುವೇಷನು ಸಿಟ್ಟಾಗೇ ಆಗಿದೆ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಯಾರನ್ನೂ ಫೇಲ್ ಆಗೋಕ್ಕೆ ಬಿಡೋದಿಲ್ಲ ಅಂತಲೇ ಹೇಳ್ಬೋದು. ಯಾರನ್ನೂ ಯಾವ ಟೀಚರ್ಸೇ ಆಗಲಿ ಫೇಲ್ ಮಾಡೋದಿಲ್ಲ. ಸೊ ನೀವು ಒಂದು ರೇಂಜಿಗೆ ಬರ್ದಿದ್ರೆ ನಿಮ್ಮನ್ನ ಎಲ್ಲ ಆಲ್ಮೋಸ್ಟ್ ಪಾಸ್ ಮಾಡ್ತಾರೆ. ಸೊ ಎಲ್ರಿಗೂ ಯಾರು ಭಯಪಡೋ ಅವಶ್ಯಕತೆ ಇಲ್ಲ. ನಾನು ವಿತ್ ಪ್ರೂಫ್ ನಿಮಗೆ ತೋರಿಸ್ತೀನಿ ನೋಡಿ ಯಾವಾಗ ಡೇಟ್ ಅಂತ. ನೋಡಿ, ನೀವು ಆನ್ಲೈನಲ್ಲಿ ಸರ್ಚ್ ಮಾಡಿ ಬೇಕಾದ್ರೆ SSLC ರಿಸಲ್ಟ್ 2024 ಡೇಟ್ ಅಂತ. ಮಾರ್ಚ್ 8, 2024 ಅಂದರೆ 4.27 ಲ್ಯಾಕ್ ಸ್ಟೂಡೆಂಟ್ಸ್ಗಳಿದ್ದೀರಾ SSLC ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇರೋ ಸ್ಟೂಡೆಂಟ್ಗಳು. ಸೊ ಯಾವುದೇ ರೀತಿ ಕನ್ಫ್ಯೂಷನ್ಸ್ ಆಗಿಲ್ಲ. ಮೇ 10ಗೆ ಅಂತ ನೀವು ಅಂದ್ಕೊಂಡು ಕನ್ಫ್ಯೂಷನ್ಸ್ ಆಗಿದ್ದಾರೆ. ಮತ್ತು ನಿಮ್ಮ ಸ್ಕೂಲ್ಗಳಿಂದ ಅದೇ ಇನ್ಫಾರ್ಮೇಷನ್ ಬರ್ತಾ ಇದೆ. ಸೊ ಅದು ಬಂದಿಲ್ಲ. ಮತ್ತು ನೀವು ನ್ಯೂಸ್ ಪೇಪರ್ ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು. 10 ಗಂಟೆಗೆ ನಿಮಗೆ SSLC ರಿಸಲ್ಟು ಅನೌನ್ಸ್ ಆಗುತ್ತೆ. ಸೊ ನೀವು 10 ಗಂಟೆ ಮೇಲೆ ಯಾವಾಗ ಬೇಕಾದರೂ ನಿಮ್ಮ ರಿಸಲ್ಟ್ಗೆ ನೋಡ್ಬೋದು. ಮತ್ತು ಮೊಬೈಲ್ಗೆ ಮೆಸೇಜ್ ಬರುತ್ತಾ ಅಂತ ತುಂಬ ಜನಕ್ಕೆ ಕನ್ಫ್ಯೂಷನ್ ಆಗಿದೆ. ಸೊ ನಿಮ್ಮ ಸ್ಕೂಲ್ಗಳಲ್ಲಿ ನೀವು ಯಾವ ನಂಬರ್ ಕೊಟ್ಟಿರ್ತೀರಾ ಅಂದರೆ ನಿಮ್ಮ ಅಪ್ಪ ಅಮ್ಮಂದು, ಅವ್ರಿಗೆ ಕಂಪಲ್ಸರಿಯಾಗಿ ನೀವು ಚೆಕ್ ಮಾಡಿಲ್ಲ ಅಂದರೂ ನಿಮಗೆ ಫೋನಿಗೆ ರಿಸಲ್ಟ್ ಬಂದೇ ಬರುತ್ತೆ. ಸೊ ನೀವು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಏನೇನಿಲ್ಲ. ಆನ್ಲೈನಲ್ಲಿ ಸರ್ಚ್ ಮಾಡಿದಾಗ ಓಪನ್ ಆಗ್ತಿಲ್ಲ ಅಂದ್ರೂ ನೀವು ಟೆನ್ಷನ್ ಮಾಡ್ಕೊಂಬೇಡಿ. ನಿಮ್ಮ ನಂಬರ್ ಇರುತ್ತೆ ನೋಡಿ, ನಿಮ್ಮ ನಂಬರ್ಗೆ ನಾರ್ಮಲ್ ಮೆಸೇಜಲ್ಲಿ ನಿಮಗೆ ಮೆಸೇಜ್ ಬರುತ್ತೆ. ನಿಮ್ಮ ಮಾರ್ಕ್ಸ್, ಪ್ರತಿಯೊಂದು ಸಬ್ಜೆಕ್ಟ್ ಮಾರ್ಕ್ಸ್ ಡೀಟೇಲ್ಸು, ನಿಮ್ಮ ಟೋಟಲ್ ಮಾರ್ಕ್ಸ್ ಸಹಿತ ಸೇರಿ ನಿಮಗೆ ನಾರ್ಮಲ್ ಮೆಸೇಜ್ ಅವರು ಸ್ಕೂಲ್ ಕಡೆಯಿಂದನೇ ಅಥವಾ ಯೂನಿವರ್ಸಿಟಿ ಕಡೆಯಿಂದನೇ ನಿಮಗೆ ಹಾಕ್ತಾರೆ. ಯಾವುದೇ ರೀತಿ ಟೆನ್ಷನ್ ಪಡೋ ಅವಶ್ಯಕತೆ ಇಲ್ಲ. ನಿಮ್ಮ ಆನ್ಲೈನಲ್ಲಿ ನೀವು ಸರ್ಚ್ ಮಾಡಿಲ್ಲ ಅಂದರೂ ನಿಮ್ಮ ಮೊಬೈಲ್ಗೆ ಆಟೋಮೆಟಿಕ್ಕಾಗಿ ಸ್ವಲ್ಪ ಮೆಸೇಜ್ ಬರುತ್ತೆ. ನೀವು ಯಾವುದೇ ರೀತಿ ಟೆನ್ಷನ್ ಆಗೋ ಅವಶ್ಯಕತೆ ಇಲ್ಲ. ನಿಮ್ಮ ನಾರ್ಮಲ್ ಮೆಸೇಜಲ್ಲಿ ನಿಮಗೆ ಮೆಸೇಜ್ ಬರುತ್ತೆ. ಹಾಗೆ ನಿಮ್ಮ ರಿಜಿಸ್ಟರ್ ನಂಬರ್ ಆಗಲಿ, ಡೇಟ್ ಆಫ್ ಬರ್ತ್ ಆಗಲಿ ಓಪನ್ ಆಗ್ತಾಯಿಲ್ಲ, ಸರ್ಚ್ ಮಾಡೋಕ್ಕಾಗ್ತಿಲ್ಲ ಅಂದರೂ ಸ್ಕೂಲಿಗೆ ಹೋಗಿ ಸಹಿತ ನಿಮ್ಮ ರಿಸಲ್ಟ್ನ ನೋಡ್ಬೋದು. ಮೊಬೈಲಲ್ಲೂ ಕೂಡ ನೋಡ್ಬೋದು. ಯಾವುದೇ ರೀತಿ ನೋಡೋ ಟೆನ್ಷನ್ಗಳಿರೋದಿಲ್ಲ ನಿಮಗೆ ಮೆಸೇಜಲ್ಲಿ ಆಟೋಮೆಟಿಕ್ಕಾಗಿ ನಿಮಗೆ ರಿಸಲ್ಟ್ ನಿಮಗೆ ಬಂದು ತಲುಪುತ್ತೆ ಮಾರ್ಚ್ 8ಗೆ. ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಮರಿದೇ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.